ಹೇಳಿಲ್ವಲ್ಲ, ಏನಾದ್ರೂ ಅವರಿಗೆ ಬೇರೆ ಕೆಲಸ ಇರ್ಬೋದು. ಈ ಗಂಡಸರ ಜಾತಿ ಹೇಳಿದ ಸಮಯಕ್ಕೆ ಬರುದಿಲ್ಲ ಅಂತ ಹೇಳ್ತಾರೆ. ನಿಲ್ಲ ರೂಪ ನಿಲ್ಲು, ಅಂತ್ಯದ ಪರಿವೇ ಇಲ್ಲದ ಪಾರಿವಾಳದಂತೆ ಈ ಪುಷ್ಪಕ ರಾಜನಾದ ಕುಬೇರನ ಮುಂದೆ ನನ್ನನ್ನ ಏಕೆ ತಡೆದು ನಿಲ್ಲಿಸಿದರೆಂದು ಕೇಳಬಹುದೇ? ನೀನಲ್ಲದೆ ಮತ್ತಾರು ತಿಳಿದುಕೊಳ್ಳಬೇಕು? 106 ಎಕರೆ ತೆಂಗಿನ ತೋಟ ಒಂದೇ, ನಾನೇ ಮಹಾರಾಜನೆಂದು ಮೆರೆಯುತ್ತಿರುವ ಯಮಕಿಂಕರ. ಈ ರಾಜಕೀಯ ಮಹಾಮಣಿಗಳೆಲ್ಲ ಅಷ್ಟೊಂದು ನನ್ನ ಬಳಿ ನಿಮ್ಮದೇನು ಕೆಲಸ? ತುಂಬಾ ಮುಖ್ಯವಾದ ಕೆಲಸ. ಕೆಲಸವಿಲ್ಲದೆ ಹತ್ತಿರ ಸುಳಿಯುವವನಲ್ಲ ಈ ಕಾರ್ಯಸಾಧಕ. ಈ ನಿನ್ನ ಕಣ್ಕುಕ್ಕು ಅಂದ ಚಂದ ನನ್ನ ನಿದ್ದೆ ಇಲ್ಲದಂತೆ ಮಾಡಿದೆ. ಈ ನಿನ್ನ ಮರೆಮಾಚಿರುವ ಸ್ತಿಗ್ಧ ಸೌಂದರ್ಯ ಜೊತೆ ಸರಸವಾಡುವ ಮನಸ್ಸು ರೂಪ. ನಿಮ್ಮ ಮಾತಿನ ಅರ್ಥ? ನೋಡು ರೂಪ, ನೀನು ನನ್ನವಳಾಗಲು ಅದೇನು ಬೇಕೋ ಕೇಳು. ಆಸ್ತಿ, ಅಂತಸ್ತು, ವಜ್ರ, ವೈಡೂರ್ಯ ಅವರು ಮಾತನಾಡಬೇಕು. ಆದರೆ ನೀನು ಮಾತ್ರ ಈ ಸೂರ್ಯನ ಛಾಯಾಗ್ರಹ ಪ್ರವೇಶ ಮಾಡಲೇಬೇಕು. ೇರಿಸಿಕೊಂಡು ತನ್ನಲ್ಲಿ ಅಡಗಿರುವ ಕಾಮದಾಹ ತೀರಿಸಿಕೊಳ್ಳಲು ಪ್ರೀತಿ ಪ್ರೇಮವೆಂಬ ಹೆಸರಿಟ್ಟು ಅದರ ಹಿಂದೆ ತಮ್ಮ ತಮ್ಮ ಕಾಮದ ಸುಖವನ್ನು ಅನುಭವಿಸಿಕೊಳ್ಳುತ್ತಿದ್ದಾರೆ. ಅಂತೆಯೇ ನೀನು ನನ್ನ ಮುಂದೆ ಪ್ರೀತಿ ಪ್ರೇಮವೆಂದ ಕುಣಿದಾಡಿ ಈ ಸೂರ್ಯನ ಬಾಹು ಬಂಧನಗಳಲ್ಲಿ ಒಂದಾಗಲು ಹಿಂಜರಿದರೆ ನಾಯಿ ನರಿಗಳಿಗೆ ಆಹಾರ ಬಿಟ್ಟು ಕಾಮನ ಕಣ್ಣಿನವರಿಗೆ ಕಾಣುವುದೆಲ್ಲ ಹೊರಗೆ ಅಂದ ಹಾಗೆ ನಿನಗೆ ಹೇಗೆ ತಿಳಿಬೇಕು ಪ್ರೀತಿ ಪ್ರೇಮದ ಬೆಲೆ? ಹೆಜ್ಜೆ ಮುಂದಿಟ್ಟು ಬಂದಿದ್ದೆ ಆದರೆ ಪರಿಣಾಮ ನೆಟ್ಟಿರುವುದಿಲ್ಲ ಕಣ ಕಾಮಕನ ಮಗನೇ. ರೂಪ, ನಿನ್ನ ಕಣ್ಣಿಗೆ ನಾನು ಕಾಮುಕನಾಗಿ ಕಂಡರೆ ನೋಡು ರೂಪ, ನೀನಾಗೆ ನೀನು ಒಲಿದು ಬಂದು ಈ ಮದನ ಕಾಮರಾಜನ ಮಂಚವೇ ಎಂದರೆ ಇಲ್ಲವಾದರೆ ಆ ರಾವಣ ಸೀತೆಯನ್ನು ಅಪಹರಿಸಲು ಭೂಗರ್ಭ ಬೆಳೆಸಿದ ಹಾಗೆ ನಿನ್ನನ್ನು ಒತ್ತೆಯಲ್ಲಿದ್ದರೆ
ಮಾತಿಗೆ ನೀನು ಒಲಿದು ಬಂದರೆ ಸರಿ, ಇಲ್ಲವಾದರೆ ಬಲಾತ್ಕಾರವೆಂಬ ಬಾಳೆ ಸಹಿಬೇಕಾಗುತ್ತದೆ. ಇದ್ದ ಕಡೆ ಯಾರೋ ಬಂದಂತೆ ಕಾಣುತ್ತದೆ. ಇಂದು ನನಗೆ ಸರಿಯಾದ ಸಮಯವಲ್ಲ ಎಂದು ಕಾಣುತ್ತದೆ. ಲೇ ಬೆಳಗು ಬಿನ್ನಾಡದ ಚಿಂಗಾರಿ, ಇನ್ನೊಮ್ಮೆ ವಿಚಾರಿಸಿಕೊಳ್ಳುತ್ತೇನೆ. ಬರುವೆ. ಹಾಯ್ ರೂಪ, ದಾರಿಯಲ್ಲಿ ಬರುವಾಗ ನನ್ನ ಸ್ನೇಹಿತ ಸಿಕ್ಕಿದ್ದ. ಅವನನ್ನು ಮಾತನಾಡಿಸಿಕೊಂಡು ಬರುವುದಕ್ಕೆ ಸ್ವಲ್ಪ ತಡವಾಯಿತು. ಏಕೆ ತುಂಬಾ ಮೌನವಾಗಿರುವೆಯಲ್ಲ? ಹಾಗೇನಿಲ್ಲ ಗಗನ್, ನನ್ನ ಮನಸ್ಸಿಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ, ಅದಕ್ಕೆ ಹಾಗೆ ಮೌನವಾಗಿ ನಿಂತ್ಕೊಂಡೆ. ರೂಪ, ಯೋಚಿಸುವಂತ ವಿಷಯ ಮನದಲ್ಲಿ ಮುಚ್ಚಿಡುವುದು ಇನ್ನೇನಿದೆ ಗೆಳತಿ. ಒಂದು ಕ್ಷಣ ಬಿಟ್ಟಿರಲಾಗದ ಈ ಪ್ರೇಮ ಸ್ಪಂದನಕ್ಕೆ ಓಡೋಡಿ ಬರುವ ಈ ನಿನ್ನ ಪ್ರೇತಮ ಜೊತೆ ಇರುವಾಗ ಬೇಸರವೇತಗಿರುವ. ಹೌದು ಗಗನ್, ನಿನ್ನಂತ ಪ್ರಿಯಕರ ನನ್ನ ಜೊತೆಯಲ್ಲಿರುವಾಗ ಯಾವ ಬೇಸರ ಕೂಡ ನನಗೆ ಮುಟ್ಟುವುದಿಲ್ಲ. ಆದ್ರೆ ಈ ನಮ್ಮ ಪ್ರೀತಿ ಕೈ ಜಾರಿ ಹೋಗದಂತೆ ನೀವು ನೋಡ್ಕೊಳ್ತೀರ ತಾನೆ? ಅಯ್ಯೋ ರುಚಿ, ಪ್ರೀತಿ ಎಂಬ ಹೃದಯದಲ್ಲಿ ಪ್ರೇಮದ ಕನಸುಗಳನ್ನು ಕಟ್ಟಿ ಬದುಕಿನ ಪ್ರಯಾಣದಲ್ಲಿ ಒಬ್ಬಂಟಿಯಾಗಿ ಈಜುವಾಗ ದಡ ಸೇರಿಸಲು ಬಂದ ಹೃದಯ ದೇವತೆ ನೀ ಇರುವಾಗ ಒಂದು ವೇಳೆ ನೀನು ಹೇಳಿದ ಮಾತು ನಿಜವಾದರೆ ಆ ಕ್ಷಣವೇ ನನ್ನ ಹೃದಯ ವಿರುದ್ಧ ನಿಂತು ಹೋಗಿ ಬಿಡುತ್ತದೆ. ನೋಡಿ ಗಗನ್, ಆ ರೀತಿಯೆಲ್ಲ ಮಾತನಾಡ್ಬೇಕು. ಈ ನನ್ನ ಪ್ರಾಣದ ಪ್ರಿಯಕರ ಇಲ್ಲ ಅಂದ್ರೆ ಈ ನಿಮ್ಮ ಗೆಳತಿ ಉಳಿಯಲು ಅದೆಂದಿಗೂ ಸಾಧ್ಯವಿಲ್ಲದೆ ಮಾಡ್ತೇನೆ. ಎಂತಹ ಮಾತನ್ನು ಆಡುತ್ತಿರುವೆ ರೂಪ. ಒಂದು ವೇಳೆ ನೀನು ಹೇಳಿದ ಮಾತು ನಿಜವಾದರೆ ನಮಗಾಗಿ ಕಟ್ಟಿರುವ ಕನಸುಗಳನ್ನು ನಿರೂಪಿಸಿ ಶಿಲೆಗಳಾಗಿ ಕೆತ್ತಿದ ಆ ಜಗದೀಶನ ಮನಸ್ಸಿಗೆ ಆನಂದವಾಗುತ್ತದೆ. ಹೌದು ಗಗನ್, ಆ ಜಗದೀಶನ ಮನೆ ಬಾಳು ಬಂಗಾರವಾದ್ರೆ ನಮ್ಮಲ್ಲಿರುವ ಆಸೆ ಆಕಾಂಕ್ಷೆಗಳಿಗೆ ಗುಡಿ ಗೋಪುರವನ್ನು ಕಟ್ಕೊಂಡು ಯಾವ ಸುನಾಮಿಗೂ ತೂರು ಹೋಗದಂತೆ ನಮ್ಮ ಗುರಿಯನ್ನು ನಾವು ಸಾಧಿಸಲೇಬೇಕು. ನೋಡು ರೂಪ, ನೀನು ನನಗೆ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯಬೇಕು. ನಮ್ಮ ಪ್ರೀತಿಯಲ್ಲಿ ಬಿರುಗಾಳಿ ಅದೆಂತ ಬಿರುಗಾಳಿ ಭೂಕಂಪವಾಗಿ ಪರಿಗಣಿಸಿದರು ಅದನ್ನು ನಾನು ಭದ್ರವಾಗಿ ಕಾಪಾಡಿಕೊಳ್ಳುತ್ತೇನೆ. ಗಗನ್, ಪೂರ್ವ ಜನ್ಮದ ಪುಣ್ಯದ ಫಲ ನಿನ್ನದಲ್ಲ ಗಗನ್, ನನ್ನ. ಎಲ್ಲೋ ತೆರೆ ಮೆರೆಯಲ್ಲಿ ಒಬ್ಬಟ್ಟಿಯಾಗಿದ್ದ ನನ್ನನ್ನು ಕರೆದುಕೊಂಡು ಬಂದಿದ್ದೆ. ನೀವು ನನ್ನ ಪಾಡಿನ ದೇವರು. ನನಗೂ ಅಷ್ಟೇ ರೂಪ. ಈ ಒಡಕು ಮನುಷ್ಯ ಬೀಜದ ಹೃದಯ ನಿನಗಾಗಿ ನಿಂತಿರುವಾಗ ಈ ಪ್ರೇಮ ಸ್ಪಂದನದಲ್ಲಿ ನೀನು ಇರುವಾಗ ಇನ್ನೇನು ಗೆಳತಿ. ಹೌದು ಗಗನ್, ಈ ನನಗೆ ತುಂಬಾ ಸಂತೋಷ. ಈ ಸಮಯದಲ್ಲಿ ನನ್ನ ಪ್ರೀತಿಗೆ ಎಂದು ಎರಡು ಬಗೆಯುವುದಿಲ್ಲ ತಾನೆ? ಛೇ, ಎಲ್ಲ ಮಾತನ್ನು ಆಡುತ್ತಿರುವೆ ರೂಪ. ಈ ಪ್ರೇಮದ ಕನಸುಗಳನ್ನು ಕಟ್ಟಿ ಬದುಕಿನ ಪ್ರಯಾಣದಲ್ಲಿ ಒಬ್ಬಂಟಿಯಾಗಿ ಈಜುವಾಗ ದಡದಿರಲು ಬಂದಂತ ಹೃದಯ ದೇವತೆಯಾಗಿರುವಾಗ ಏಕೆ ತಡವಾಗುತ್ತದೆ? ಹಾಗಲ್ಲ ಗಗನ್, ಏನಾದ್ರೂ ಮಾತನಾಡಿದ್ರೆ ಸಾಕು ತುಂಬಾ ಭಾವುಕರಾಗಿ ಬಿಡ್ತೀರಾ. ಇರಲಿ ಬಿಡು ರೂಪ. ನೀನು ನಮ್ಮಿಬ್ಬರಲ್ಲಿ ಅಡಗಿರುವ ಪ್ರೀತಿಯನ್ನು ಹೃದಯದ ಕಪ್ಪಚಿಪ್ಪಿನಲ್ಲಿ ಇಟ್ಟುಕೊಂಡು ಕಾಪಾಡಿದ ರೀತಿಗೆ ನಾನು ಚೆನ್ನಾಗಿ ಬಿಟ್ಟಿದ್ದೇನೆ. ಅದನ್ನು ನೀನು ಬಂದು ಸ್ವಚ್ಛ ಮಾಡಬಾರದೆ ನನ್ನ ಗೆಳತಿ. ಆಯ್ತು ಗಗನ್, ನನ್ನ ಪ್ರಿಯಕರು ಕೇಳುತ್ತಿರುವಾಗ ಇಲ್ಲ ನಾವೇ ಸಾಧ್ಯ. ಬನ್ನಿ.
ಕೈಯಿಂದ ಬಿಡುವವನಲ್ಲ ಈ ರವಿವರ್ಮ. ನಿನ್ನ ಕೈ ಕಾಲುಗಳನ್ನು ಕಟ್ಟಿ ತೊಯ್ದು ನನ್ನ ಜನ ತೀರಿಸಿಕೊಳ್ಳುವವರೆಗೂ ನನಗೆ ನೆಮ್ಮದಿ ಇಲ್ಲ. ಬಾರೇ, ಇನ್ಯಾಕೆ ತರೋ? ಎದ್ದೇಳು ಗಗನ್. ನಿನ್ನ ಪ್ರೀತಮನನ್ನು ಚಾ ಎಳೆದುಕೊಂಡು ಹೋಗ್ತಿದ್ದಾರೆ. ಪ್ರಿಯತಮ, ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಬಾರೆ. ಅಯ್ಯೋ ವಿಧಿ, ನಾನು ಯಾವ ಪಾಪ ಮಾಡಿದನೆಂದು ನನಗೆ ಇಂತಹ ಶಿಕ್ಷೆಯನ್ನು ನೀಡ್ತಾ ಇದ್ದಾರೆ. ನಾನು ಪ್ರೀತಿಸಿದ ಪ್ರಿಯತಮ ಶ್ರೀರಾಮಚಂದ್ರನೆಂದು ನಾನು ತಿಳಿದಿದ್ದೆ. ಆದರೆ ಅವನು ಶ್ರೀಕೃಷ್ಣನಂತೆ ಮತ್ತೊಬ್ಬಳನ್ನು ವರಿಸಲು ಹೋಗಿದ್ದಾನೆ. ಈಗ ನಾನೇನು ಮಾಡಲಿ? ಪ್ರೀತಿಯಿಂದ ಹೂವು ಎಂದು ಕೇಳಲು ಹೋದರೆ ಹಾವಾಗಿ ಕಚ್ಚಿತಲ್ಲ. ಈಗ ನಾನೇನು ಮಾಡಲಿ? ಈ ಸಮಾಜದಲ್ಲಿ ನಾನೀಗ ಬದುಕಿರಬಾರದು. ಸಾಯುವುದೇ ನನಗೆ ಸರಿಯಾದ ಶಿಕ್ಷೆ. ನಿಲ್ಲು ದೀಪ, ನಿಲ್ಲು. ಏನಾಯಿತು ನಿನಗೆ? ಇಂಥ ವಿಷಯ ತೆಗೆದುಕೊಳ್ಳಲು ನಿನಗೆ ಸಮಯ ಹೇಗೆ ಬಂತು? ಪ್ಲೀಸ್ ದಯವಿಟ್ಟು ಹೇಳು. ಹೇಳದೆಯಾದರೆ ನನ್ನ ಮೇಲೆ ಆಣೆ ದೀಪ. ಆಣೆ ಇಟ್ಟು ನನ್ನ ಸಾವಿಗೆ ಆಟ ಬಂದಿರಬೇಕರು. ನಾನೀಗ ಮದುವೆ ಮನೆಯಲ್ಲಿ ನಂದ ದೀಪವಾಗಿ ಉರಿಯುವ ದೀಪವಲ್ಲ, ಸಾವಿನ ಮನೆಯಲ್ಲಿ ಎಣ್ಣೆ ಇಲ್ಲದೆ ಬತ್ತಿ ಹೋಗಲು ನಿಂತಿರುವ ದೀಪ. ಈ ದೀಪ ಸಾವಿನ ಮನೆಗೆ ಹೋದರೇನು ಬಿಟ್ಟರೇನು? ಹೇ ದೀಪ, ನಾನು ಪ್ರೀತಿಸಿದ ದೀಪ, ನನ್ನ ಮನದ ಅಂಗಳವನ್ನು ಬೆಳಗುವ ದೀಪ. ನೀನು ಎಲ್ಲೇ ಇರಲಿ, ಹೇಗೆ ಇರಲಿ, ನೀನು ಸುಖವಾಗಿರಬೇಕೆಂದು ಆ ದೇವರಲ್ಲಿ ಬೇಡಿಕೆ ಇಟ್ಟವನು ನಾನು. ಅಂತ ದೀಪ ಆರಿ ಹೋಗುತ್ತದೆ ಎಂದರೆ ನಾನು ಬಿಡುವುದಿಲ್ಲ. ಏನಾಯ್ತು ಹೇಳು ದೀಪ? ತನ್ನ ಮನಸ್ಸಿನ ನೋವನ್ನು ಮತ್ತೊಬ್ಬರ ಹತ್ತಿರ ಹೇಳಿಕೊಂಡರೆ ದುಃಖ ಶಮನವಾಗುತ್ತದೆ. ಈಗಲಾದರೂ ಹೇಳು ದೀಪ, ಏನಾಯಿತು ಎಂದು. ಏನೆಂದು ಹೇಳಿದ್ದರು? ನನ್ನ ಬಾಳಿನಲ್ಲಿ ಬೀಸಿದ ಬಿರುಗಾಳಿಯ ಹೊಡೆತಕ್ಕೆ ಈಗ ನಾನು ಯಾರ ಕೈಲೂ ಸಿಗದಂತೆ ಆಗಿದ್ದೇನೆ. ನೋಡಿದ್ದರು, ಯಾರನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆನೋ ಅವರೇ ನನ್ನನ್ನು ಈ ಬಿರುಗಾಳಿಗೆ ಸಿಲುಕಿಸಿ ಹಾರಿ ಹೋಗಿದ್ದಾರೆ. ಈಗ ನಾನು ಹೀಗೆ ಬಾಳಲಿ, ಹೀಗೆ ಬದುಕಲಿ? ನೋಡು ದೀಪ, ಎಲ್ಲ ಸಮಸ್ಯೆಗಳಿಗೂ ತಾವೇ ಪರಿಹಾರ ಎಂದು ತಿಳಿದುಕೊಂಡಿದ್ದರೆ ಈ ಜಗತ್ತಿನಲ್ಲಿ ಬಾಳಿ ಬದುಕಲು ಒಂದು ಜೀವಿಯೂ ಉಳಿತಿರಲಿಲ್ಲ. ಅಂತದ್ರಲ್ಲಿ ನಾನು ಕಟ್ಟಿರುವ ಅರಮನೆಯ ಭದ್ರ ಕೋಟೆಯಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸಿ ಕಾಪಾಡುತ್ತೇನೆ. ಈಗಲಾದರೂ ಹೇಳು ದೀಪ, ಏನಾಯಿತು ಎಂದು. ನೋಡಿದ್ದರು, ಪ್ರೀತಿ ಪ್ರೇಮ ನಾನು ಕಟ್ಟಿದ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಗಿರುವಾಗ ಈ ನನ್ನ ಬಾಳಿನಲ್ಲಿ ಪ್ರೀತಿಗೆ ಕವಡೆ ಕಾಸಿಗೂ ಕಿಮ್ಮತ್ತಿಲ್ಲದಂತಾಗಿದೆ. ಆದರೆ ಈ ನಿಮ್ಮ ಆಸೆಯಂತೆ ಇನ್ನೆಂದಿಗೂ ನಾನು ಸಾವಿಗೆ ಪ್ರಯತ್ನ ಪಡುವುದಿಲ್ಲ. ಆಯ್ತು, ಈಗ ಸಂತೋಷವಾಯಿತು. ಬಾಯಾರಿಕೆಯಿಂದ ದಣಿದು ಕಂಗಾಲಾದ ನನಗೆ ನೀರು ಬೇಕು ಅನಿಸಿದಾಗ ಅಮೃತ ಸಿಕ್ಕಿದಷ್ಟು ಸಂತೋಷವಾಯಿತು. ವಿರಹಿಯಾಗಿ ಆಡುತ್ತಿದ್ದ ಒಂಟಿ ಕೋಗಿಲೆಯ ಜೊತೆ ಮತ್ತೊಂದು ಕೋಗಿಲೆ ಜೊತೆಗೂಡಿದಾಗಾಯಿತು. ದೀಪ, ನಾನು ನಿನ್ನ ಹತ್ತಿರ ಪ್ರೇಮ ಭಿಕ್ಷೆ ಬೇಡಲು ಬಂದವನು. ಬಂಗಾರದ ಅರಮನೆಯಲ್ಲಿ ಇಡುವೆ ಹೋದರೂ ಬಡವನಾಗಿ ಪ್ರೀತಿಯ ಕೈ ತುತ್ತು ತಿನ್ನಿಸಿ ಸುಖ ಸಂತೋಷದಿಂದ ನೋಡಿಕೊಳ್ಳುವೆ. ಯೋಚಿಸಿ ನೋಡು ದೀಪ. ಹೌದು, ನೀನು ನನ್ನ ಪ್ರೀತಿಗೆ ಅದೆಷ್ಟೊಂದು ಹಂಬಲಿಸುತ್ತಿರುವೆ ಎಂದು ನನಗೆ ಅರ್ಥ ಆಗ್ತಾ ಇದೆ. ಆದರೆ ನಾನೀಗ ನೊಂದು ಬಿಂದು ಬೆಂಡಾಗಿ ಹೋಗಿರುವೆ ತರ. ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪವಾದರೂ ಸಮಯ ಕೊಡು. ಈ ನನ್ನ ಅಂಬರದ ಅಪ್ಸರಿ, ನಾನಿಷ್ಟಪಟ್ಟ ಚೆಲುವೆ ನನಗೆ ಸಿಗುತ್ತಾಳೆ ಅಂದರೆ ಸ್ವಲ್ಪ ಕಾಲವೇನು ದೀಪ? 1000 ಜನ್ಮ ಜನಿಸಿ ಬಂದರೂ ನಿನ್ನ ಬಿಟ್ಟು ಬೇರೆ ಯಾರನ್ನು ಇಷ್ಟಪಡುವುದಿಲ್ಲ. ಆದರೆ ಇಲ್ಲ ಅಂತ ಮಾತ್ರ ಹೇಳಬೇಡ ದೀಪ. ನೋಡಿದ್ದಾರೆ, ನಾನು ಇಲ್ಲ ಅಂತ ಮಾತ್ರ ಹೇಳುವುದಿಲ್ಲ. ಆದರೆ ನನಗೆ ಸ್ವಲ್ಪ ಸಮಯ ಕೊಡು. ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಬೇಕು. ನನ್ನನ್ನ ಒಂಟಿಯಾಗಿ ಬಿಟ್ಟು ಬಿಡು. ದೀಪ, ನಿಲ್ಲು. ನಿನ್ನನ್ನು ಒಂಟಿಯಾಗಿ ಬಿಟ್ಟರೆ ಇಲ್ಲದ ಸಲ್ಲದ ಆಲೋಚನೆ ಮಾಡಿ ನಿನ್ನ ಮನಸ್ಸು ಸ್ಮಿತಗೊಳ್ಳುತ್ತದೆ. ನಿನ್ನ ಮನಃಶಾಂತಿಗಾಗಿ ನಾನು ಒಂದು ಹಾಡು ಹಾಡಲಿ ಪ್ರಿಯೆ. ಓ ಪ್ರೇಮಿಯೇ,
ನಾನು ಮನಸ್ಸು ಮಾಡಿದರೆ ಈ ನನ್ನ ಅರಮನೆಯ ಉಪ್ಪರಿಗೆ ಮೇಲಿರುವ ತೂಗವು ಏರಿಯಲ್ಲಿ ಕುಳಿತು ತೂಗೇಳುವ ನೂರಾರು ಹುಡುಗರು ಜಾತಕ ಪಕ್ಷಿಯಿಂದ ಕಾದು ಕುಳಿತಿದ್ದಾರೆ ಈ ಮಾಯ ಜಗತ್ತಿನಲ್ಲಿ. ಅಂಥದ್ರಲ್ಲಿ ನನ್ನ ಅಂತರಂಗ ಶತ್ರು ಸೂರ್ಯನ ಬೆಂಕಿ ದೀಪಗಳಿಂದ ಈ ರೋಣ ಪ್ರತಾಪ ನಮ್ಮ ಸರ್ದಾರನಿಗೆ ಧಿಕ್ಕಾರ. ಏ ನನಗೆ ಧಿಕ್ಕಾರ ಹೇಳಿದೆ ಎಣ್ಣೆ, ನಾನು ಹೂಡಿರುವೆ ನಿನ್ನ ಬಾಳನ್ನು ಚದುರಿಸುವ ಮಾಯದ ಬಾಣ. ಜಗತ್ತಿನ ಪರಿವೆ ಇಲ್ಲದಂತೆ ನಮ್ಮ ಪ್ರೀತಿಗೆ ಯಾರು ಸೇರಿಸಾಟಿಲ್ಲವೆಂದು ಆಕಾಶದಲ್ಲಿ ಜೋಡಕ್ಕಿಗಳಂತ ಹಾರಾಡುತ್ತಿದ್ದೀರಲ್ಲ, ಈಗ ಏನಾಯ್ತ ನಿಮ್ಮ ಪ್ರೇಮ ಪ್ರಸಂಗ? ನಾನು ಬರೆದ ಪ್ರೇಮದ ಕತೆ, ನಾನು ಕಟ್ಟಿದ ಮಾಯೋಲೋಕದ ಕತೆ. ನಿಮ್ಮಂತ ಪ್ರೇಮಿಗಳನ್ನು ದೂರ ಮಾಡಿ ಹೊಟ್ಟಾಸದಿಂದ ನಮಗೊಂದು ಈ ಕಥೆಯ ಲೇಖಕ ಈ ರಾವಣನನ್ನು ಸೃಷ್ಟಿಸಿದ್ದಾನೆ. ಈ ರಾವಣನ ದಬ್ಬಾಳಿಕೆಯನ್ನು ಕಂಡು ಸಾವು ಹಾಕುವ ಗಂಡಸರನ್ನೇ ಬ್ರಹ್ಮನೇ ಇನ್ನು ಸೃಷ್ಟಿಸಿಲ್ಲ, ಮುಂದೆ ಸೃಷ್ಟಿಸುವುದೇ ಇಲ್ಲ. ಹಾಗೂ ಒಂದು ವೇಳೆ ಏನಾದರೂ ಸೃಷ್ಟಿಸಿದ್ದೆ ಆದರೆ ಅಂದ ಈ ಮೂರು ಲೋಕದ ಅಲ್ಲದ ತಲ್ಲದ ಮಾತ್ರ. ಏ ದೀಪ, ಬರುತ್ತಿದ್ದೇನೆ ನಿನ್ನ ಜೊತೆ ಕಾಮುಕವನ್ನು ನೋಡಲು. ನೀನು ಸಿದ್ಧವಾಗಿ ನಿಂತರೆ ನಿನ್ನ ಮಂಚದ ಮೇಲೆ ನನ್ನ ಜೊತೆ ಮಲಗಲು. ಅಲ್ಲ, ನಾನು ನಿಪ್ಪಗುಳಿಗೆ ಬಂದು ಇಷ್ಟು ದಿನ ಆದರೂ ನನ್ನ ಪ್ರೇಯಸಿ ಐಸು ಒಂದು ಫೋನ್ ಕೂಡ ಮಾಡಲಿಲ್ಲ, ಅಥವಾ ಒಂದು ಪತ್ರ ಕೂಡ ಬರೆಯೋದಿತ್ತಪ್ಪ. ಅಲ್ಲ, ಏನಾಗಿರ್ಬೋದು ಅವಳಿಗೆ? ಇಲ್ಲ ಇಲ್ಲ, ಯಾರನ್ನಾದ್ರೂ ನೋಡ್ಕೊಂಡಿರ್ಬೋದೇನೋ. ಏ ಛೀ, ಥು. ಏ ಐಶು, ನಿಂದೆಂತಹ ಕಲ್ಲು ಉದಿಯಲೆ, ನಿನ್ನದು ತಂಗಾಳಿಯಲ್ಲಿ ತೇಲಿ ಬರುವಂತೆ ಒಂದು ಮಾತನ್ನಾದರೂ ಬೇಡವೇನೆ ಉಚ್ಚಿ? ಏ ಐಶು, ಬರುತ್ತೇನೆ ನಿನ್ನ ಹತ್ತಿರ ಬಂದು ನಾನು ಮಾತನಾಡುವುದು ತುಂಬಾ ಐಶು.